ನಾಟ್ಯಮಯೂರಿ ಅಧ್ಯಾಯ 4 2020 ಮತ್ತು 2024ರ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು. ಪ್ರಶ್ನೆ 1. ದ್ವಾರಸಮುದ್ರದ ಅರಮನೆಯಿಂದ ಮಾರಸಿಂಗಮಯ್ಯನವರಿಗೆ ಬಂದ ಓಲೆಯ ಸಾರಾಂಶವೇನು? ಅಥವಾ ಮಾರಸಿಂಗಮಯ್ಯನವರಿಗೆ ಹೊಯ್ಸಳೇಶ್ವರ ರಾಜಮಾತೆ ಕಳುಹಿಸಿದ ಪತ್ರದ ಸಾರಾಂಶವೇನು? ಉತ್ತರ: ದ್ವಾರಸಮುದ್ರದ ಅರಮನೆಯಿಂದ ರಾಜಮಾತೆಯವರು ಡಣಾಯಕ ಮಾರಸಿಂಗಮಯ್ಯನವರಿಗೆ ಕಳುಹಿಸಿದ ಓಲೆಯಲ್ಲಿ ಈ ಕೆಳಗಿನ ವಿಷಯಗಳಿದ್ದವು. ನೊಳಂಬವಾಡಿಯ ಯುದ್ಧದಲ್ಲಿ ಹೊಯ್ಸಳ ಸೈನ್ಯಕ್ಕೆ ಜಯ ಸಿಕ್ಕಿದ್ದರಿಂದ ಮುಂದಿನ ತ್ರಯೋದಶಿ ಸೋಮವಾರದಂದು ರಾಜಧಾನಿಯಲ್ಲಿ ವಿಜಯೋತ್ಸವವನ್ನು ಆಚರಿಸಲು ನಿಶ್ಚಯಿಸಲಾಗಿದೆ. ಅದೇ ಸಮಯದಲ್ಲಿ ಯುವರಾಜರ ಕಿರೀಟಧಾರಣ ಮಹೋತ್ಸವದ ಅಭಿಷೇಕದ ಬಗ್ಗೆಯೂ ಮಾತನಾಡಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಪತ್ನಿ ಮಾಚಿಕಬ್ಬೆ ಹಾಗೂ ಪುತ್ರಿಯರಾದ ಶಾಂತಲೆ ಮತ್ತು ಲಕ್ಷ್ಮಿಯರೊಂದಿಗೆ 2 ದಿವಸ ಮುಂಚಿತವಾಗಿಯೇ ಬರಬೇಕು ಎಂದು ಆಹ್ವಾನಿಸಲಾಗಿತ್ತು. ಪ್ರಶ್ನೆ 2. ಶಾಂತಲೆಗಾಗಿ ಬಂದ ಉಡುಗೊರೆಯಲ್ಲಿ ಏನಿತ್ತು ಹಾಗೂ ಅದರ ವಿಶೇಷತೆ ಏನು? ಅಥವಾ ಓಲೆಯ ಜೊತೆಗಿದ್ದ ಚಿತ್ರಪಟಗಳಲ್ಲಿ ನಾಟ್ಯದ ವಿವಿಧ ಭಂಗಿಯ ಹೆಸರುಗಳನ್ನು ತಿಳಿಸಿ. ಉತ್ತರ: ಶಾಂತಲೆಗಾಗಿ ಬಂದ ಭಾರೀ ಉಡುಗೊರೆಯಲ್ಲಿ ನಾಟ್ಯದ ವಿವಿಧ ಭಂಗಿಗಳ 16 ಚಿತ್ರಗಳಿದ್ದವು. ಅದರಲ್ಲಿ ನಾಟ್ಯಮಯೂರಿ, ಶುಕಭಾಷಿಣಿ, ನೃತ್ಯ ಸರಸ್ವತಿ, ಲತಾ ನಟಿ, ಕಿರಾತಕನ್ಯೆ, ಮುಕುರಮುಗ್ಧೆ, ಗಂಭೀರೆ, ಹರಿಣನೇತ್ರೆ, ಮತ್ತಕಾಮಿನಿ, ಚಿತ್ತಚಕೋರಿ, ಮಧುರಮೋಹಿನಿ ಮೊದಲಾದ ವಿವಿಧ ಭಂಗಿಯ ಚಿತ್ರಗಳಿದ್ದವು. ವಿಶೇಷತೆ: ಈ ಎಲ್ಲ ಚೆಲುವೆಯರ ಹಾವಭಂಗಿಗಳು ಬೇರೆಯಾಗಿದ್ದರೂ ಮುಖದ ಛಾಯೆ ಮತ್ತು ಚರ್ಯ ಶಾಂತಲೆಯ ಮುಖವನ್ನೇ ವಿಶೇಷವಾಗಿ ಹೋಲುತ್ತಿತ್ತು. ಈ ಚಿತ್ರಗಳನ್ನು ಸಾಕ್ಷಾತ್ ಯುವರಾಜರೇ ವಿಷ್ಣುವರ್ಧನ ಬಿಡಿಸಿದ್ದರು. ಪ್ರಶ್ನೆ 3. ದ್ವಾರಸಮುದ್ರದಿಂದ ಕಳುಹಿಸಿದ ಉಡುಗೊರೆಯ ಜೊತೆ ಇದ್ದ ಪತ್ರದಲ್ಲಿ ಏನೆಂದು ನಿವೇದಿಸಿಕೊಳ್ಳಲಾಗಿತ್ತು? ಉತ್ತರ: ಶಾಂತಲೆಗೆ ದ್ವಾರಸಮುದ್ರದಿಂದ ಚಿತ್ರಪಟಗಳ ಕಟ್ಟು ಹಾಗೂ ಪತ್ರವೊಂದು ಬಂದಿತ್ತು. ಆ ಪತ್ರದಲ್ಲಿ ನೊಳಂಬವಾಡಿಯವರೊಡನೆ ಯುದ್ಧವನ್ನು ಗೆದ್ದ ಕಾರಣ ಆ ವಿಜಯದ ಕುರುಹಾಗಿ ವಿಜಯನಾರಾಯಣ ದೇಗುಲವನ್ನು ವೇಳಾಪುರಿಯಲ್ಲಿ ನಿರ್ಮಿಸಬೇಕೆಂದಿದ್ದೇವೆ ಎಂಬ ವಿಷಯವನ್ನು ತಿಳಿಸಲಾಗಿತ್ತು. ಅಲ್ಲದೆ ಇವು ದ್ವಾರದಲ್ಲಿ ನಿರ್ಮಿಸಬೇಕೆಂದಿರುವ ಶಿಲಾಬಾಲಿಕೆಯರ ನರ್ತನದ ನಕಲುಗಳು. ಶಿಲ್ಪಕಲೆಯಲ್ಲಿ ಪರಿಣಿತಿ ಪಡೆದವರು ಈ ಬಗ್ಗೆ ತಮ್ಮ ಅಭಿಪ್ರಾಯ ಕೊಡಬಹುದು ಎಂದು ಆ ಪತ್ರದಲ್ಲಿ ವಿನಂತಿಸಲಾಗಿತ್ತು. ಪ್ರಶ್ನೆ 4. ದೇವಾಲಯದ ನಿರ್ಮಾಣ ಮತ್ತು ಶಿಲಾಬಾಲಿಕೆಯರ ವಿಗ್ರಹಗಳನ್ನು ಅಳವಡಿಸುವ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು? ಅಥವಾ ಚಿತ್ರಪಟಗಳನ್ನು ನೋಡಿ ಶಾಂತಲೆ ಕೊಟ್ಟ ಸಲಹೆಗಳೇನು? ಉತ್ತರ: ಯುವರಾಜರು ಬಿಡಿಸಿದ್ದ ಶಿಲಾಬಾಲಿಕೆಯರ ಚಿತ್ರಗಳನ್ನು ನೋಡಿದ ಶಾಂತಲೆ ಶಿಲ್ಪಕಲೆಯ ಬಗ್ಗೆ ಒಂದು ಅದ್ಭುತ ಸಲಹೆ ನೀಡಿದಳು. ಶಿಲಾಬಾಲಿಕೆಯರನ್ನು ಸಿಂಹಾಸನದ ಪಕ್ಕದ ಸಾಲ ಬಂಜಿಕೆಗಳಂತೆ ದೇಗುಲದ ಯಾವುದೋ ಒಂದು ಮೂಲೆಯಲ್ಲಿ ಸಾಲಾಗಿ ನಿಲ್ಲಿಸಿದರೆ ಸೊಗಸಾಗಿ ಕಾಣುವುದಿಲ್ಲ. ಅದರ ಬದಲಿಗೆ ನಕ್ಷತ್ರಾಕಾರದ ಅಡಿಪಾಯವುಳ್ಳ ದೇವಾಲಯದ ಪ್ರತಿಯೊಂದು ಮೂಲೆಯಲ್ಲೂ ಮೇಲು ಮುಚ್ಚಿಕೆಗೆ ಛಾವಣಿಗೆ ಆಧಾರವಾಗಿ ನಿಲ್ಲಿಸಬೇಕು. ಇದರಿಂದ ಕಟ್ಟಡಕ್ಕೆ ಆಧಾರವೂ ಆಗುತ್ತದೆ, ದೇಗುಲಕ್ಕೆ ಅಲಂಕಾರವೂ ಹೆಚ್ಚುತ್ತದೆ ಹಾಗೂ ಪ್ರೇಕ್ಷಕರ ಕಣ್ಣು ಸೆಳೆಯುವಂತಾಗುತ್ತದೆ ಎಂದು ಸಲಹೆ ನೀಡಿ ತಾನೇ ಆ ಮದನಿಕಾ ವಿಗ್ರಹಗಳನ್ನು ಚಿತ್ರದಲ್ಲಿ ಬಿಡಿಸಿ ಕಳುಹಿಸಿದಳು. ಪ್ರಶ್ನೆ 5. ಚಿತ್ರವಿನ್ಯಾಸಕ್ಕೆ ದ್ವಾರಸಮುದ್ರದ ಅರಮನೆಯಲ್ಲಿ ಎಂತಹ ಪ್ರತಿಕ್ರಿಯೆ ವ್ಯಕ್ತವಾಯಿತು? ಉತ್ತರ: ಶಾಂತಲೆ ತಿದ್ದುಪಡಿ ಮಾಡಿ ಕಳುಹಿಸಿದ ದೇವಾಲಯದ ಚಿತ್ರವು ದ್ವಾರಸಮುದ್ರವನ್ನು ತಲುಪಿದಾಗ ಅರಮನೆಯಲ್ಲಿ ಅತ್ಯಂತ ಸಂತೋಷದ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಶಾಂತಲೆಯ ಚಿತ್ರವಿನ್ಯಾಸ ಮತ್ತು ಶಿಲ್ಪಕ್ಕೆ ಅಳವಡಿಸಬೇಕೆಂಬ ಅಭಿಪ್ರಾಯಕ್ಕೆ ಹರ್ಷೋದ್ಗಾರದ ಸ್ವಾಗತ ಸಿಕ್ಕಿತು. ರಾಜ ಮತ್ತು ರಾಜಮಾತೆಯವರಿಗೆ ಇಂತಹ ಅಪೂರ್ವ ಕಲಾವಿದೆಯನ್ನು ಕಣ್ಣಾರೆ ಕಾಣಬೇಕು ಮತ್ತು ಮಾತನಾಡಿಸಬೇಕು ಎಂಬ ಕಾತರ ಹೆಚ್ಚಾಯಿತು. ಯುವರಾಜ ವಿಷ್ಣುವರ್ಧನನಿಗೆ ತನ್ನ ಭಾವಿ ಪತ್ನಿಯ ಬಗ್ಗೆ ಏನೇನೋ ಸವಿಗನಸುಗಳು ಮತ್ತು ಕಲ್ಪನೆಗಳು ಮೂಡಿದವು. ಪರೀಕ್ಷೆಗೆ ಬರಬಹುದಾದ ಪ್ರಮುಖ ವಾಕ್ಯಗಳ ಸಂದರ್ಭ ಸಹಿತ ವಿವರಣೆ. ಪ್ರಶ್ನೆ 1. ಮಾಚಿ, ನಿನಗೊಂದು ಜೇನಿನಂತಹ ಸುದ್ದಿ.
ಆಯ್ಕೆ ಈ ವಾಕ್ಯವನ್ನು ಶ್ರೀ ಸಾಸಿ ಮರಳಯ್ಯ ಅವರು ಬರೆದಿರುವ ನಾಟ್ಯಮಯೂರಿ ಕಾದಂಬರಿಯಲ್ಲಿನ ಅಧ್ಯಾಯ 4ರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಡಣಾಯಕ ಮಾರಸಿಂಗಮಯ್ಯನವರು ದ್ವಾರಸಮುದ್ರದ ರಾಜಮಾತೆಯಿಂದ ಬಂದ ಓಲೆಯನ್ನು ಓದಿ ಅತ್ಯಂತ ಸಂತೋಷದಿಂದ ತಮ್ಮ ಪತ್ನಿ ಮಾಚಿಕಬ್ಬೆಗೆ ಈ ಮಾತನ್ನು ಹೇಳಿದರು. ವಿವರಣೆ ಹಾಗೂ ಸ್ವಾರಸ್ಯ: ಹೊಯ್ಸಳರ ವಿಜಯೋತ್ಸವ ಹಾಗೂ ಯುವರಾಜರ ಪಟ್ಟಾಭಿಷೇಕ ಸಮಾರಂಭಕ್ಕೆ ರಾಜಮಾತೆಯು ತಮ್ಮ ಹೆಣ್ಣು ಮಕ್ಕಳಾದ ಶಾಂತಲೆ ಮತ್ತು ಲಕ್ಷ್ಮಿಯರೊಡನೆ ಬರಬೇಕೆಂದು ವಿಶೇಷವಾಗಿ ಆಹ್ವಾನಿಸಿದ್ದಾರೆ ಎಂಬ ಸಿಹಿ ಸುದ್ದಿಯನ್ನು ಗಂಡನು ತನ್ನ ಹೆಂಡತಿಗೆ ತಿಳಿಸುವಾಗಿನ ಸಂಭ್ರಮ ಮತ್ತು ಸಂತೋಷ ಈ ಮಾತಿನಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 2. ಹೊಯ್ಸಳೇಶ್ವರರ ಅತ್ತೆ ಮಾವಂದಿರಾಗುವುದಕ್ಕಿಂತ. ಆಯ್ಕೆ ಈ ವಾಕ್ಯವನ್ನು ಶ್ರೀ ಸಾಸಿ ಮರಳಯ್ಯ ಅವರು ಬರೆದಿರುವ ನಾಟ್ಯಮಯೂರಿ ಕಾದಂಬರಿಯಲ್ಲಿನ ಅಧ್ಯಾಯ 4ರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ರಾಜಮಾತೆಯವರು ಶಾಂತಲೆಯನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುವ ಇಚ್ಛೆ ಹೊಂದಿರಬಹುದು. ಅದಕ್ಕಿಂತ ಮಿಗಿಲಾದ ಭಾಗ್ಯ ಇನ್ಯಾವುದಿದೆ ಎಂದು ಮಾರಸಿಂಗಮಯ್ಯ ಕೇಳಿದಾಗ ಪತ್ನಿ ಮಾಚಿಕಬ್ಬೆ ಈ ಮೇಲಿನಂತೆ ಉತ್ತರಿಸುತ್ತಾಳೆ. ವಿವರಣೆ ಹಾಗೂ ಸ್ವಾರಸ್ಯ: ತಮ್ಮ ಮಗಳು ಶಾಂತಲೆ ಹೊಯ್ಸಳ ಸಾಮ್ರಾಜ್ಯದ ಸೊಸೆಯಾದರೆ ತಾವು ಆ ಮಹಾರಾಜನ ಹೊಯ್ಸಳೇಶ್ವರನ ಅತ್ತೆ ಮಾವಂದಿರಾಗುವ ಮಹಾ ಸೌಭಾಗ್ಯ ದೊರೆಯುತ್ತದೆ ಎಂಬ ತಾಯಿಯ ಹೆಮ್ಮೆ, ಆನಂದ ಮತ್ತು ಭವಿಷ್ಯದ ಸವಿಗನಸು ಈ ಮಾತಿನಲ್ಲಿ ಬಹಳ ಸುಂದರವಾಗಿ ಮೂಡಿಬಂದಿದೆ. ಪ್ರಶ್ನೆ 3. ಕಟ್ಟಡಕ್ಕೆ ಆಧಾರವೂ ಆಯಿತು, ದೇಗುಲಕ್ಕೆ ಅಲಂಕಾರವೂ ಆಯಿತು. ಆಯ್ಕೆ ಈ ವಾಕ್ಯವನ್ನು ಶ್ರೀ ಸಾಸಿ ಮರಳಯ್ಯ ಅವರು ಬರೆದಿರುವ ನಾಟ್ಯಮಯೂರಿ ಕಾದಂಬರಿಯಲ್ಲಿನ ಅಧ್ಯಾಯ 4ರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಯುವರಾಜರು ಕಳುಹಿಸಿದ ವಿಜಯನಾರಾಯಣ ದೇಗುಲದ ನಕಾಶೆಯಲ್ಲಿ ಶಿಲಾಬಾಲಿಕೆಯರನ್ನು, ಮದನಿಕಾ ವಿಗ್ರಹಗಳನ್ನು ಎಲ್ಲಿ ಮತ್ತು ಹೇಗೆ ಜೋಡಿಸಬೇಕು ಎಂಬುದರ ಬಗ್ಗೆ ಶಾಂತಲೆ ತನ್ನ ತಂದೆಗೆ ವಿವರಿಸುವ ಸಂದರ್ಭ ಇದಾಗಿದೆ. ವಿವರಣೆ ಹಾಗೂ ಸ್ವಾರಸ್ಯ: ಶಿಲಾಬಾಲಿಕೆಯರನ್ನು ಕೇವಲ ಒಂದು ಮೂಲೆಯಲ್ಲಿ ನಿಲ್ಲಿಸುವ ಬದಲು ನಕ್ಷತ್ರಾಕಾರದ ದೇಗುಲದ ಪ್ರತಿ ಮೂಲೆಯಲ್ಲೂ ಛಾವಣಿಗೆ ಆಧಾರವಾಗಿ ನಿಲ್ಲಿಸಿದರೆ ಅದು ಕಟ್ಟಡಕ್ಕೆ ಭದ್ರತೆಯನ್ನೂ ನೀಡುತ್ತದೆ ಮತ್ತು ದೇವಾಲಯದ ಸೌಂದರ್ಯವನ್ನೂ ಹೆಚ್ಚಿಸುತ್ತದೆ ಎಂಬ ಶಾಂತಲೆಯ ಅಪೂರ್ವ ಕಲಾಜ್ಞಾನ ಹಾಗೂ ವಾಸ್ತುಶಿಲ್ಪದ ಪರಿಜ್ಞಾನ ಇಲ್ಲಿ ಅದ್ಭುತವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 4. ಶಿಲ್ಪಕಲೆಯಲ್ಲಿ ಪರಿಣಿತಿ ಉಳ್ಳವರು ತಮ್ಮ ಅಭಿಪ್ರಾಯ ಕೊಡಬಹುದು. ಆಯ್ಕೆ ಈ ವಾಕ್ಯವನ್ನು ಶ್ರೀ ಸಾಸಿ ಮರಳಯ್ಯ ಅವರು ಬರೆದಿರುವ ನಾಟ್ಯಮಯೂರಿ ಕಾದಂಬರಿಯಲ್ಲಿನ ಅಧ್ಯಾಯ 4ರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಯುವರಾಜರು ಶಾಂತಲೆಗೆ ಉಡುಗೊರೆಯಾಗಿ ಕಳುಹಿಸಿದ್ದ ನಾಟ್ಯಭಂಗಿಯ ಚಿತ್ರಗಳು ಮತ್ತು ದೇವಾಲಯದ ನಕಾಶೆಯ ಜೊತೆಗಿದ್ದ ಪತ್ರದಲ್ಲಿ ಈ ಮಾತನ್ನು ಬರೆಯಲಾಗಿತ್ತು. ವಿವರಣೆ ಹಾಗೂ ಸ್ವಾರಸ್ಯ: ಯುವರಾಜರಿಗೆ ಶಾಂತಲೆಯ ಕಲಾಪ್ರೌಢಿಮೆಯ ಮೇಲೆ ಎಷ್ಟು ನಂಬಿಕೆ ಮತ್ತು ಗೌರವವಿತ್ತು ಎಂಬುದನ್ನು ಇದು ಸೂಚಿಸುತ್ತದೆ. ಜೊತೆಗೆ ದೇವಾಲಯದ ನಿರ್ಮಾಣದಲ್ಲಿ ಅವಳ ಸಲಹೆಯನ್ನು ಪಡೆಯುವ ಮೂಲಕ ಅವಳ ಪ್ರತಿಮೆಯನ್ನು ಪ್ರೋತ್ಸಾಹಿಸುವ ಯುವರಾಜನ ವಿಶಾಲ ಮನೋಭಾವ ಇಲ್ಲಿ ಸಾಬೀತಾಗುತ್ತದೆ.